In what ratio does the x-axis divide the line segment joining the point -4, -6 and -1 and -7? Find the coordinate of the point of division. ಸೊ ಪ್ರಶ್ನೆ ಏನಂತ ಹೇಳಿದ್ರೆ, ಪ್ರಶ್ನೆಗೆ ಚಿತ್ರ ಬಿಡಿಸಿ ಆಮೇಲೆ ಮುಂದೆ ಹೊರೆಯೋಣ. ಸೊ ಎಂಥದ್ದು ಇದು ಥರ್ಡ್ ಕ್ವಾಡ್ರೆಂಟು, ಇದು ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಹೇಳಿದ್ರೆ ನಮಗೆ ಈ ಜಾಗದಲ್ಲಿ ಜಾಗ ಬೇಕಾಗುತ್ತೆ. ಸೊ ಈ ರೀತಿಯಲ್ಲಿ ಮಾಡ್ಕೊಬೋದು. ಮತ್ತಿದು ಹೆಂಗೆ ಹುಡುಗರ ಇದು ಪಾಯಿಂಟ್ಸು, ಮೊದಲೇ ಪಾಯಿಂಟು -4 ಮತ್ತು 6 ಅಂತ ಹೇಳಿದ್ರೆ ಇಲ್ಲಿ ಇಟ್ಕೊಳ್ಳೋಣ. -1 ಸ್ವಲ್ಪ ಈ ಕಡೆ ಇಟ್ಕೊಂಡು ಮತ್ತು 6 ಅಂತ ಹೇಳಿದ್ರೆ ತುಂಬ ಕೆಳಗೆ ಹೇಳಬೇಕು ಅಂತ ಹೇಳಿದ್ರೆ -1 and 7 ಅಂತ ಹೇಳಿದ್ರೆ ಇಲ್ಲಿ ಇಟ್ಕೊಳ್ಳೋಣ. ಬಟ್ ಜಾಯಿನ್ ಮಾಡಿ ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಇದು ನಿಮ್ಮ ಎಕ್ಸ್ ಆಕ್ಸಿಸ್ ಅಲ್ವಾ, ಅದು ಪಾಯಿಂಟ್ ಪಿ ಅಂತ ಕರೆಯೋಣ. ಸೊ ಈ ಪಾಯಿಂಟ್ ಬಗ್ಗೆ ಕೇಳ್ತಾರೆ, ಯಾವ ರೇಷಿಯೋ ಅಲ್ಲಿ ಈ ಪಾಯಿಂಟು ಈ ಲೈನ್ನ -4, -6 ಮತ್ತು ಪಾಯಿಂಟ್ ಬಿ -1 and 7, ಹೌ ಎಕ್ಸಾಕ್ಟ್ಲಿ ಇಸ್ ದಿಸ್ ಪಾಯಿಂಟ್ ಡಿವೈಡಿಂಗ್ ದಿಸ್ ಲೈನ್ ಅಂತ ಹೇಳಿ ಲೆಕ್ಕ. ಸೊ ಇದು x,0 ಸರಿನಾ ತಪ್ಪ? ಸಿನ್ಸ್ ಇಟ್ಸ್ ಆನ್ ದ ಎಕ್ಸ್ ಆಕ್ಸಿಸ್ ಇದು x,0 ಅಂತ ಹೇಳಿ ಬರಿಬೋದಾ? ಹೌದು. ಆಯ್ತಾ ಹುಡುಗರ? ಹಾಂ, ಹೇಗೆ ಮಾಡೋದಿದ್ದೀನಾ? ಸೆಕ್ಷನ್ ಫಾರ್ಮುಲಾ ಅಷ್ಟೇ. ಸೊ ಸೆಕ್ಷನ್ ಫಾರ್ಮುಲಾ is x, y is equal to x2m ಪ್ಲಸ್ ಇದನ್ನು ನಾವು x1 ಮತ್ತು y1 ಅಂತ ತಗೊಳ್ಳೋಣ. ಇದು x2 y2, ಇದು m/n ಅಂತ ತೊಗೊಬೇಕಾಗುತ್ತೆ. ಅವಾಗ x1n ಡಿವೈಡೆಡ್ ಬೈ m ಪ್ಲಸ್ n, y2m ಪ್ಲಸ್ y1n divided by m plus n, close the brackets. ಸೊ ಇವಾಗ ಹೇಗೆ ಮಾಡೋದಿದ್ದೀನಾ? ಹೌ ವಿಲ್ ಯು ಫೈಂಡ್ ಪಾಯಿಂಟ್ ಪಿ? ಕಾನ್ಸೆಪ್ಟ್ ಏನು? ಸೊ ಆಸ್ ವಿ ಆರ್ ಕನ್ಸರ್ನ್ಡ್ ವಿತ್ ಅ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್. ಸೊ ಇಷ್ಟೊಂದೇನಿಲ್ಲ, ಅಷ್ಟೊಂದು ನಿಮ್ಮ ಲ್ಯಾಂಗ್ವೇಜ್ ಹೀಗೆ ಇರಬೇಕು, ಭಾಷೆ ಹೀಗೆ ಇರಬೇಕು ಅಂತೇನಿಲ್ಲ. ಆ್ಯಸ್ ವಿ ಆರ್ ಟಾಕಿಂಗ್ ಅಬೌಟ್ ಅ ಪಾಯಿಂಟ್ ಆನ್ ದ ಎಕ್ಸ್ ಆಕ್ಸಿಸ್, ಆ ಥರನೂ ಕೂಡ ಮಾತಾಡ್ಬೋದು ನೀವು. ಆ್ಯಸ್ ವಿ ಆರ್ ಟಾಕಿಂಗ್ ಅಬೌಟ್ ಅ ಪಾಯಿಂಟ್, ಸೊ ಭಾಷೆ ಹೇಗೆ ಬೇಕಾದ್ರೂ ಬರೀಬೋದು ಹುಡುಗರ, ಏನು ತೊಂದರೆ ಇಲ್ಲ. ಅಬೌಟ್ ಅ ಪಾಯಿಂಟ್ ಆನ್ ದ ಎಕ್ಸ್ ಆಕ್ಸಿಸ್, ದ ಕೋಆರ್ಡಿನೇಟ್ will be x, 0, will be of the form x, 0 ಅಂತ ಹೇಳಿ ಯೋಚನೆ ಮಾಡಬೇಕಾಗುತ್ತೆ. ಸರಿನಾ? ಅಂತ ಹೇಳಿದ್ರೆ ಇಲ್ಲಿ y ಕೋಆರ್ಡಿನೇಟ್ 0 ಆಗುತ್ತೆ. ಹಾಗಾಗಿ ಸೊ 0 ಕ್ಯಾನ್ ಬಿ ಈಕ್ವೇಟೆಡ್ ಟು y2 is 7 into m ಪ್ಲಸ್ ಮೈನಸ್ 6n ಡಿವೈಡ್ ಬೈ m ಪ್ಲಸ್ n. ಸೊ ಇದೆಲ್ಲ ಮಲ್ಟಿಪ್ಲೈ ಎಲ್ಲ ಮಾಡ್ತು ಅಂತ ಹೇಳಿದ್ರೆ ಇದು 0 ಆಗುತ್ತೆ. ಇದು ದಿಸ್ ಇಸ್ 7m ಮೈನಸ್ 6n. ಇದನ್ನು ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ 6n is equal to 7m. ಸೊ ಇವಾಗ ಹೇಗೆ ಹುಡುಗರ ಇದು m/n ಬೇಕಲ್ವಾ ಅಂತ ಹೇಳಿದ್ರೆ 7 ಈ ಕಡೆ ಟ್ರಾನ್ಸ್ಪೋಸ್ ಮಾಡ್ತೀನಿ, n ಆ ಕಡೆ ಟ್ರಾನ್ಸ್ಪೋಸ್ ಮಾಡ್ತಾಯಿದ್ದೀನಿ. ಇದು ಕ್ಲೀನಾಗಿ ಬರ್ದು ನೋಡ್ತೀನಿ ರೀ, ಅಲ್ಲಿ ಗಜಾಬಿಲಿ ಬೇಡ. ಆಯಿತು. ಮತ್ತು ಇವಾಗ ಇದು 6n ಈ ಕಡೆ ಟ್ರಾನ್ಸ್ಪೋಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ 6n is equal to 7m. ಇವಾಗ 7 ಆ ಕಡೆ ಕಳಿಸ್ತಾಯಿದ್ದೀನಿ, n ಈ ಕಡೆ ಕಳಿಸ್ತಾಯಿದ್ದೀನಿ. ಅವಾಗೇನಾಗುತ್ತೆ, ಮಲ್ಟಿಪ್ಲಿಕೇಶನ್ ಇರೋದು ಡಿವಿಷನ್ ಆಗುತ್ತೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದು ಇಲ್ಲಿ ಡಿವಿಷನ್ ಆಗುತ್ತೆ. ಸೊ m/n is 6/7, 6:7. ಸರಿನಾ? ಇವಾಗ ಏನಿದ್ರೆ ಏನೋ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯಬೇಕಾಗುತ್ತೆ. ಸೊ ನಾವು ವಿ ಆರ್ ಲುಕಿಂಗ್ ಅಟ್ ಎಕ್ಸ್ ಕೋಆರ್ಡಿನೇಟ್. ಸೊ ಎಂಥದ್ದಿದು 7 into -4 -6 into 1. ಸೊ x is equal to 7 ಅಲ್ಲ 7 ಅಲ್ಲ
ಅದು ಕರೆಕ್ಟ್ 7 ಏನೇ 7 ಇಂಟು -4 ಪ್ಲಸ್ 6 ಇಂಟು ಆ ಕಡೆ -1 ಅಲ್ವಾ, -1 this whole thing divided by 7 + 6 13 ಆಗುತ್ತೆ. ಅದು ಇದೆಷ್ಟು ಹುಡುಗರ ಇದು 28 -6 -34 ಸರಿನಾ, ಡಿವೈಡೆಡ್ ಬೈ 13. ಇದನ್ನೇನು ಡಿವೈಡ್ ಮಾಡೋದಕ್ಕಾಗಲ್ಲ, ಸಿಂಪ್ಲೆಸ್ಟ್ ಫಾರ್ಮುಲಾ ಇದೆ. ಕೊನೆಯದಾಗಿ ದ ಪಾಯಿಂಟ್ P is -34, 13, 0 and divides in ratio of 6:7 or 7:6, 6:7. ಇದು ನಿಮ್ಮ ಉತ್ತರ ಸರಿನಾ. ಇದನ್ನು ವೆರಿಫೈ ಮಾಡಿಬಿಡೋಣ. ಸೊ ಮೊದಲೇದಾಗಿ ನಿಮ್ಮ ಕೋಆರ್ಡಿನೇಟ್ಸು -4, ಇದು ನಿಮ್ಮ ಎ ಜ್ಞಾಪಕ ಇರಲಿ, ಯಾಕಂದರೆ ರೇಷಿಯೋ ಬದಲಾಗುತ್ತೆ ಅವಾಗ. ಸೊ ಎ ಬಿ ಒಂದು ಪರ್ಟಿಕ್ಯುಲರ್ ಆರ್ಡರಲ್ಲಿ ಇರಬೇಕು. ಸೊ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ 6:7 ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ಆರ್ಡರ್ ಸರಿ ಇರಬೇಕು. ಸೊ ಇಲ್ಲಿ ನೋಡ್ಬೋದು ಕರೆಕ್ಟಾಗಿದೆ, ನಮ್ಮ ಕ್ಯಾಲ್ಕುಲೇಷನ್ ಸರಿ ಇದೆ. ಕರೆಕ್ಟಾಗಿ ಈ ಪಾಯಿಂಟ್ ನೋಡಿ ಎಕ್ಸ್ ಆ್ಯಕ್ಸಿಸ್ ಮೇಲೆ ಇದೆ. ಸೊ ದಿಸ್ ಇಸ್ 2.5 ಆ್ಯಂಡ್ ಆಲ್ಮೋಸ್ಟ್ 0. ಇಲ್ಲಿ ನೋಡಿ, ಇಲ್ಲಿ ಆನ್ಸರ್ ಇಲ್ಲಿ ಮೂಲೆಯಲ್ಲಿ ನೋಡಿ ಸರಿನಾ, 2.6. ಸೊ 2.6 ಇದೆ ನೋಡೋಣ. ಇದು -34/13 ಅದೇ ಬಂತು ಅಂತ ಹೇಳಿದ್ರೆ ಸರಿ ಇದೆ ಅಂಥೇಳಿ. 34 / 13 2.61538 ಆ್ಯಕ್ಚುಲಿ ಇಲ್ಲೇ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ -2.61538 ಎಕ್ಸಾಕ್ಟ್ ಆಗಿದೆ. ಸೊ ನಮ್ಮ ಕ್ಯಾಲ್ಕುಲೇಷನ್ ಎಲ್ಲ ಸರಿ ಆಯಿತಾ. ದ ಕೋಆರ್ಡಿನೇಟ್, ದ ಪಾಯಿಂಟ್ ಬೇಡ, ದ ಕೋಆರ್ಡಿನೇಟ್ ಅಂತ ಬರೀತೀನಿ. ಇದು ನಿಮ್ಮ ಉತ್ತರ ಆಯಿತಾ. ಹಾಂ, ಇಲ್ಲಿ ನೀವು ಇದನ್ನು ಜ್ಞಾಪಕ ಇಟ್ಕೊಂಡಿರಬೇಕು. ಆನ್ ದ ಎಕ್ಸ್ ಆ್ಯಕ್ಸಿಸ್ ಇದೆಲ್ಲ ಇದೆ ನಿಮ್ಮ ವರ್ಕ್ಶೀಟ್ ಅಂತ ಏನು ಕಾನ್ಸೆಪ್ಟ್ ಮ್ಯಾಪಲ್ಲಿ ಇದೆ ನೋಡಿ. ಇಲ್ಲಿ ಆನ್ ದ ಎಕ್ಸ್ ಆ್ಯಕ್ಸಿಸ್ ಇಟ್ಸ್ x, 0. ಆನ್ ದ ವೈ ಆ್ಯಕ್ಸಿಸ್ ಎಲ್ಲಿದೆ, ಇಟ್ಸ್ 0, y. ಆಯಿತಾ ಹುಡುಗರು. ಹಾಂ, ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ.